ಅಡ್ಗೆ ಮಾಡಕ್ ಒಲಿ ಹೊಟ್ಟಕ್ಕೆ ಸಮ ಕೊಟ್ಟಿಗೆ ಇಲ್ಲ ಈ ಸತಿ. ಇದನ್ನೇನಾದ್ರೂ ಒಟ್ಟು ಮಾಡಿ ಇಟ್ಕೊಂಡ್ರೆ ಮಕ್ಕಳು ಶಾಲೆಗೆ ಹೋಗ್ತಾ ಸ್ನಾನ ಮಾಡ್ಕೊ ಹೋಗೋಕೆಲ್ಲ ನೀರು ಕಾಯಿಸಕ್ಕೆ ಘನ ಕಾತದೆ. ಮತ್ತು ಸುಮಾರಾದವೆ ತಗೊಬಂದು ಹಾಕೋಣ. ಮತ್ತೆ ಮಳೆ ಬಂದ್ರೆ ಪೂರ ಒದ್ದೆ ಆಗೋತದೆ. ಇದು ನನ್ನ ಒಬ್ಳತ್ರ ಆಗೋ ಕೆಲಸ ಅಲ್ಲ. ನಮ್ಮನೆ ತೋಟ ಇರೋದೇ ಹೊಂಡದಲ್ಲಿ. ಹೊಂಡ ಇಳ್ಕೊ ಹೋಗಿ ಇದನ್ನ ತಗೊಬರೋಷ್ಟು ಸಾಕಾಗೋಗ್ತದೆ. ಬಾಲೆ ಏ ಬಾಲೆ ತಮಣಿ ಏ ತಮಣಿ, ಈ ಮಕ್ಕಳಿಗೆ ಒಂದು ಅಪ್ಪಂತ ಕೆಲಸ ಮಾಡಿಸ್ಕೊಳಕ್ ಆಗೋದಿಲ್ಲಲ್ಲ. ಎಂತ ಸಹಾಯದಾತು ಅಂತ ಎಲ್ಲಿ ಕುಡಿಯಕ್ ಹೋಗ್ಯಾರೇನ. ಒಂದ್ ಸ್ವಲ್ಪ ತೆಂಗಿನ ಗರಿಯೆಲ್ಲ ತಗೊಬಂದು ಅಂಗಲ್ದಾಗ ಹಾಕೊಟ್ಟಿದ್ರೆ ನಾನು ಒನ್ನ ಸಮ ಮಾಡ್ಕೊಂಡು ತೆಗೆದಿರ್ತಿದ್ದೆ. ಒಂದ್ ಕಡೆ ಸೇರ್ಬಿಟ್ಟಿದ್ರೆ ಗನ ಕಾತಿತ್ತು. ನನ್ನ ಹತ್ರ ಹಿಟ್ಲಲ್ಲಿ ಹೋಗಿ ತಗೊಬರಕ್ಕಾಗದ. ಮೊದ್ಲೇ ಕಾಲ್ ನೋವು ಬೇರೆ ನಂಗೆ. ನನ್ನ ಕತೆ ಕೇಳೋ ಗತಿ ಇಲ್ಲ. ಇವು ಹಿಂಗೆ ಬಿಟ್ರೆ ಮಾತ್ರ ಒಂದು ಕೆಲಸ ಕಲಿಯಲ್ಲ. ಮಾತು ಇಟ್ಟಿದ್ರೆ ನಿಂಗೆ ಕೆಲಸ ಮಾಡ್ಕೊಡಕ್ ನಮ್ಗೆ ರಜೆ ಕೊಟ್ಟದಲ್ಲ ಅಂತಾರೆ. ಎಂತ ಸಾಯದೆ ಇವ್ರ ಕಾಲ್ದಾಗೆ. ಅಪ್ಪ ಒಂದ್ ಜಾತಿ ಆಡೋದಪ್ಪ ಈ ಮಕ್ಕಳಿಗೆ. ಏನ್ ಪುಟ್ಟಿ ನಾ ಎಂತ ಕಮ್ಮಿ ಕರ್ದ ನಿಂಗೆ ಅಂತ ಹಂಗ ನೋಡಿ ಹಿಂಗ್ ಬರೋಷ್ಟಾಗಿ ಮಂಗಳ ಮಾಯ ಇಬ್ಬರು ಇಲ್ಲಿ ಬಂದು ಆಡ್ತಾ ಇದ್ದಾರೆ. ಎಂತದಿ ಅಮ್ಮ ನಿಂದು. ಅಲ್ಲ ಮರತಿ ಇಲ್ಲಿ ಹೊಡ್ಕೊ ಬಂದಿಯಲ್ಲ ನೀನು. ಎಲ್ಲಿ ಕೂತ್ಕೊಂಡ್ರು ಒಂದ್ ಗಡಕ್ ಕೂರಕ್ ಬಿಡಲ್ಲ. ಉದ್ ಮಾಡಿ ಇದ್ ಮಾಡಿ ಅಂತ ಹೇಳ್ಕೊಂಡು ಜೀವ ತಿಂತಾನೆ ಇರ್ತೀಯ ಮರತಿ ನೀನು. ನಿಂಗಾದ್ರೂ ಎಂತ ಆಗಿದೆ ಅಮ್ಮ. ಎಂತ ನಾ ಮಾತ್ರ ನಿನ್ ಕೆಲಸ ಹೇಳದ. ನಾ ಮಾಡೋದಿಲ್ಲ ಹಂಗಾದ್ರೆ. ಒಂದ್ ಜಾತಿ ಆಡಬೇಕ ನಿಮ್ಮಿಬ್ರಿಗೂ ಎಂತ ಆಡಿಸ್ತದ. ಒಂದು ಹಿಟ್ಲ ಒಂದ್ ರಾಸಿ ಟೈಮ್ ನಡೆದಿದ್ದದೆ. ತಗೊಂಡು ಅಂಗಲ್ದಾಗ ಹಾಕೊಟ್ರೆ ಕುಟ್ಟಿರ್ತಿದ್ದೆ ನಾನು. ಮಳೆಗಾಲದಾಗ ಹೊಂಡವನ್ನ ನೀರ್ ಕಾಸ ಘನ ಕಾತದಂತ ನೋಡ್ತಾ ಇದ್ರೆ ಇಲ್ಲಪ್ಪ ಈ ಮಕ್ಕಳು. ಅಪ್ಪಂತರು ಒಂದು ಕೆಲಸ ಮಾಡ್ಲ 15 ದಿನ ಆತು ರಜೆ ಬಿದ್ದು. ಎಂತೆಂತ ಕೆಲಸ ಮಾಡ್ಕೊಡೋದು ಬೇಡ ನೋಡು. 7-10 ಗಂಟೆಗೆ ಆಮೇಲೆ ಬರೋದು ತಿನ್ನೋದು ಆಡಕ್ ಹೋಗೋದು ಸಾಕು. ಇಷ್ಟು ಮಾಡ್ದೆ ಅವನಂತ ಗೊತ್ತಾಗಲ್ಲ ಸಣ್ಣವ. ಅಲ್ಲ ಬಾಲ ನಿಂಗೂ ಗೊತ್ತಾಗೋದಿಲ್ವ ಹಂಗಾದ್ರೆ. ಆಮೇಲೆ ನಿಂಗಂತ ಅಲ್ಲಲ್ಲ ಅಮ್ಮ ಕಳ್ಸೋದೇ ಬುದ್ಧಿ ಅಂತಾರೆ. ಅಮ್ಮ ನಾ ಬರೋದಿಲ್ಲ ಕಣೆ. ಆ ಹಿಟ್ಲ ಕೆಳಗೆ ಇಳ್ಕೊ ಹೋಗ್ಕೊಂಡು ತೆಂಗಿನ ಹಡೆಲ್ಲ ತಗೊಬರೋದ್ರೆ ಸಾಕಾಗ್ಬಿಡ್ತದೆ. ನಾ ಬರೋದಿಲ್ಲ ಮಾತ್ರ. ಎಂತ ಬೇಕಾದ್ರೂ ಮಾಡ್ಕೊ ಹೋಗು ನೀನು. ನಿನ್ನ ಹೇಳ್ತೀನಿ ಅಷ್ಟೇ. ಈಗ ಸೊಡ್ಡಲ್ಲ ಪುಡಿ ಮಾಡ್ತೀನಿ. ಈಗ ನೋಡ್ತಾ ಇರು. ಅಪ್ಪಂತದ್ದು ಒಂದು ಕೆಲಸ ಮಾಡೋದು ಬೇಡ ಮನೆ ಹತ್ರ. ಇಡೀ ದಿನ ಊರ್ಸುತ್ತದು. ತಂದು ಕೊಡ್ಲ ಅಂದ್ರೆ ಎಂತದಿಲ್ಲ. ಮಳೆಗಾಲದ ತಣ್ಣೀರ ಸ್ನಾನ ಮಾಡ್ಕೊ ಹೋಗಿ ಅಕ್ಕ ತಮ್ಮ ಇಬ್ರು ಸೇರ್ಕೊಂಡ. ಒಲೆ ಊಟಕ್ಕೆ ಸಮ ಕೊಟ್ಟಿಗೆ ಇಲ್ಲ ಈ ಸತಿ. ಒಂದು ಕಟ್ಟಿಗೆ ಇಲ್ಲ ಅಂತ ಹೇಳ್ಕೊಂಡು ಬಡ್ಕೊಂತ ಇದ್ದ ಕೇಳೋದು ಕಿವಿಗೆ. ಮತ್ತೆ ಹೇಳೋದು ನೋಡು. ಬಾರ್ವೆ ಇಬ್ರು ಬನ್ನಿ ಬಂದ್ಕೊಂಡ ತೆಂಗಿನ ಒಂದೊಂದು ತಗೊಬಂದು ಹಾಕಿ ಅಂಗಲ್ದಾಗ ಎಷ್ಟಾಗ್ತದಂತ ಒಂದ್ ಸ್ವಲ್ಪ ಕಟ್ಟಿಡೋಣ. ಮಳೆಗಾಲಕ್ಕೆ ಆಗ್ತದೆ ಘನ ನೀರು ಕಾಯ್ತದೆ. ಅಮ್ಮ ನಾವು ಬರಲ್ಲ ಕಡೆ. ನಮ್ಗೆ ಆಡಕಡೆ ನಾವು ಬರಲ್ಲ ಮಾತ್ರ. ಅಲ್ಲ ಏನ್ ಸಾಯದಾತ ಹಂಗಾದ್ರೆ. ನನ್ನ ಹತ್ರ ಒಬ್ಳತ್ರ ತರಕ್ ಆಗೋದಿಲ್ಲ ಅನ್ಕೋ ಕರ್ದ್ರೆ ಈ ಊರ ಅಂತಾನೆ ಮಾತ್ರ. ನಿನ್ನೊಂದ್ ಜಾತಿ ಹಿಂಸೆ ಕಣೆ ಅಮ್ಮ. ಎಂತ ಕಾತರ ಮಾಡ್ತೀಯಲ್ಲ ನೋಡು ನೀನು. ಒಂದ್ ಜಾತಿ ಕಿರಿಕಿರಿ ಮಾಡತ್ತಿ ನಿಂದು. ಅಂಗ್ಳ ಗುಡ್ಸಿಟ್ಟು ಹೋಗು ಅಂತ ಅಂದೆ. ಪೂರಾ ಅಂಗ್ಳ ಒಬ್ಳೆ ಗುಡ್ಸಿಟ್ಕೊ ಬಂದೆ ನಾನು. ಮತ್ತೆ ಬಂದು ಶುರು ಮಾಡಿಯಲ್ಲ ನೀನು. ಒಂದ್ ಜಾತಿ ಕಿರಿಕಿರಿ ಕೊಡ್ತಾಳಪ್ಪ ನಮ್ಮ ಅಮ್ಮ ಅಂತೂ. ಈ ಅಮ್ಮಂದು ಹೆಚ್ಚಾಗ್ಯದ ನಿಮ್ಗೆ. ನಿಮ್ಮ ಅಮ್ಮಂದು ಹೆಚ್ಚಾಗ್ಯದೆ ಮತ್ತೆ ಎಂತದಲ್ಲ. ನಾವೊಬ್ಳು ಬಡ್ಕೊಡಲ್ಲ ಅಂದ್ರೆ ಮನೇಲಿ ಒಂದು ಕೆಲಸ ಆಗಲ್ಲ ಇಲ್ಲಿ. ಮಳೆಗಾಲ ಬರ್ತದೆ ತಡ್ಕೊಳ್ಳಿ ಅಪ್ಪ ಮಕ್ಕಳು ಎಂತ ಮಾಡ್ತೀರಂತ ನೋಡಿ. ನಾನಂತೂ ತಲೆಬಿಸಿ ಮಾಡ್ಕೊಳಕ್ ಹೋಗಲ್ಲ. ನೀ ಅಂತ ತಲೆಬಿಸಿ ಮಾಡ್ಕೊಳಕ್ ಬೇಡ. ನೀ ಅಂತ ತಲೆಬಿಸಿ ಮಾಡ್ಕೊಳ್ಳೋದಷ್ಟೇ ಅಲ್ಲ. ನನ್ ಜೀವ ತಿನ್ನಕ್ಕೆ ನೀ ಒಂದು ಟೆನ್ಷನ್ ಇರೋದನ್ನ ಮಾತಾಡ್ತೀಯಪ್ಪ. ಇಲ್ಲಪ್ಪ ನಂಗೆ ಎಂತದೂ ಇಲ್ಲ ಆಟ. ನಿಮ್ಮ ಅಪ್ಪ ಮಕ್ಕಳಿಗೆ ಇರೋದು ಪೂರ. ನಂಗೇನು ಬರ್ಲ ಅಂದ್ರೆ ನಾನು ಮಾಡಕ್ ಹೋಗೋದಿಲ್ಲ. ಒಳ್ಳೆ ಬಿದ್ದು ಸಾಯ್ಲಿ ಇಟ್ಲಾಗೆ. ತಣ್ಣೀರ ಸ್ನಾನ ಮಾಡಿ ಹೋಗ್ಬೇಕು ನೀವು. ಆ ಮಳೆಗಾಲದ ಚಳಿ ಇರ್ತದೆ. ಅವ್ರು ಹೆಂಗ್ ಸ್ನಾನ ಮಾಡ್ಕೊ ಹೋಗ್ತೀರ ಅಂತ ನೋಡ್ಬೇಕು. ಆಮೇಲೆ ಏನಾದ್ರೂ ಹೇಳ್ಬೇಕಲ್ಲ. ಹೇಳ್ತೀನಿ ಮತ್ತೆ. ನಮ್ಗೆಂತ ಬಿಸಿನೀರ್ ಬೇಡ. ತಣ್ಣೀರಾಗಿ ಸ್ನಾನ ಮಾಡ್ಕೊ ಹೋಗ್ತೀವಿ ನಾವು. ನೋಡ್ಕಡೆ ನಮ್ಗೆಂತ ಬೇಡ. ತಣ್ಣೀರಾಗಿ ಸ್ನಾನ ಮಾಡ್ಕೊ ಹೋಗ್ತೀವಿ ನಾವು. ಅಪ್ಪ ಮಾತಾಡು ಬಾರಿ ಆಗ್ಯದೆ. ಇಬ್ರು ಕಳ್ಸ್ಕೊಂಡಾರ ನೋಡಿ ಹೆಂಗಂತ. ಮಾತು ಬಾರಿ ಹೋಗ್ತಾ ಇದೆ ಇಬ್ಬರದೂನು. ಎಂತದಾದ್ರೂ ಮಾಡ್ಕೊ ಸಾಯ್ರಿ ನೀವು. ಅಪ್ಪ ಮಕ್ಕಳಿಗೆಲ್ಲ ನಾನೊಂದು ಹೊರೆ ಹಾಕಿ ಹೋಗ್ಯಾನೆ. ಒಂದು ಗಡ ಆಡಕ್ ಬಿಡಲ್ಲಪ್ಪ. ಹಿಂದೇನೆ ಬಿಡ್ತಾಳೆ.
ಮಾಡ್ಸೋದೇನು? ನನ್ನ ಹತ್ರ ಮಾತಾಡೋಕ್ಕಾಗೋದಿಲ್ಲ, ಎಂತದಾದ್ರೂ ಮಾಡ್ಕೊ ಸತ್ಕೊಂಡು ಇವ್ರು. ಸ್ವಲ್ಪ ಸಮಯದ ನಂತರ ಹೊತ್ತು ಮುಗಿದ್ರು ಆಟ ಮುಗಿಲ್ಲಪ್ಪ ಈ ಮಕ್ಕಳು. ಇನ್ನು ತನಕ ಮನೆಗೆ ಬಿಡಿಲ್ಲ. ನಾನು ಕಲಿಯಕ್ ಹೋಗಲ್ಲ, ನೋಡ್ತೀನಿ ಎಷ್ಟು ಹೊತ್ತಿಗೆ ಬಿಟ್ಟಾರೆ ಅಂತ. ರಜೆ ಬಿಟ್ಟು ಸುಮಾರು 15 ದಿನ ಆಗಿ ಹೋಗ್ಯದೆ. ಇನ್ನೂ ತನಕ ಅಕ್ಕ ತಮ್ಮ ಇಬ್ರು ಪುಸ್ತಕ ಅಂತ ತೆಗ್ದು ನೋಡ್ಲ. ಶಾಲೆಗೆ ಹೋದಾಗ ತಮ್ಮನೆ ಟೀಚರ್ ಹೇಳಿದ್ರು, ಎಂತದೂ ಇಲ್ಲ ತಮ್ಮನೆ ಓದಕ್ ಮಾತ್ರ, ಎಂತದಾದ್ರೂ ಒಂದ್ ಸ್ವಲ್ಪ ಓದ್ಸಿ ಅಂತ ಹೇಳಿದ್ರು. ನಮ್ಗೆಲ್ಲ ಓದಕ್ ಬಂದಿದ್ರೆ ಹಿಂಗ ಆತಿತ್ತ? ನಮ್ಮ ಅಪ್ಪ ಅಮ್ಮಗಂತೂ ಓದ್ಸಕ್ ಆಗಿಲ್ಲ ಪಾಪ. ಆಗನ್ ಬರ್ತಾನೆ ಹಂಗಿತ್ತು. ನಾವು ಶಾಲೆಗೆ ಹೋಗಕ್ ಆಗಿಲ್ಲ. ಇವ್ರಾದ್ರೂ 4 ಅಕ್ಷರ ಕಲ್ಸ್ಕೊಂಡು ಇವ್ರ ಕಾಲ್ ಮೇಲೆ ಇವ್ರು ನಿಂತ್ಕೊಳ್ಳಿ ಅಂತ ನೋಡಿದ್ರೆ ಇಲ್ಲಪ್ಪ, ಇವ್ ಕುಡಿಸ್ತದೆ. ಬರೀ ಕುಡಿಯೋದು, ಒಂದ್ ಜಾತಿ ಕುಡ್ತ. ಕುಣಿಲಿ ಕುಣಿಲಿ, ಶಾಲೆ ಶುರು ಆತದಲ್ಲ, ಹಾಸ್ಟೆಲ್ ತಗೋ ಹೋಗಿ ಹಾಕ್ಬೇಕು. ಇವತ್ ಸುಧಾರಿಸ್ತಾರೆ, ನಾಳೆ ಸುಧಾರಿಸ್ತಾರೆ ಅಂತ ನೋಡ್ರೆ ಸುಧಾರಿಸ ಲಕ್ಷಣನೇ ಕಾಣೋದಿಲ್ಲ ಅಂತೀನಿ. ಅಯ್ಯೋ, ಪೇಪರ್ ನೋಡೋಣ ಅಂತ ಹೋಗಿದ್ದೆ. ತಮ್ಮನೆ ತಗೊಂಡಿರೋ ಮಾರ್ಕ್ಸ್ ಮಾತ್ರ ಎಲ್ಲದ್ರಾಗೂ 2, 3. ಈ ತರ ಮಾರ್ಕ್ಸ್ ತಗೊಂಡ್ರೆ ಎಂತ ಪಾಸ್ ಆಗೋದು ಅಜ್ಜ ಅಂತ. ಓದಿಕೆ ಅಂದ್ರೆ ತಲೆ ಪೂರ್ತಿ ಮಾತಾಡ್ತಾನೆ, ಒಂದು ಮಾತು ಕೇಳಲ್ಲ. ಈ ಅಪ್ಪಗಂತೂ ಇಲ್ಲ ಬಿಡಿ. ಈ ಅಪ್ಪ ಓದಿರೋದು ಅಷ್ಟೇ, ಮಕ್ಕಳು ಅಷ್ಟೇ ಅಂತ ಸುಮ್ಮನಿರ್ತಾರೆ. ನಾವು ಹಂಗಂತ ಸುಮ್ಮನಿದ್ರೆ ಮತ್ ನಿದ್ದೆ ಹೋತು. ಅಪ್ಪನ ದಾರಿನೇ ಹಿಡಿತಾವ ಏನೇನು. ಈ ಬಾಲೆ ಒಂದು ಓದಕ್ಕಾದೆ, ಒಂದ್ ಸ್ವಲ್ಪ ಓದ್ತಾಳೆ. ಇವಂತೂ ಏನೂ ಇಲ್ಲ. ಮಾತಾಡಕ್ ಹೋದ್ರೆ ಅಮ್ಮನ್ ಯಾವಾಗೂ ಇರೋದು ಕಿರಿಕಿರಿ ಅಂತಾರೆ. ಮಾತಾಡ್ಲ ಅಂದ್ರೆ ಆಗದೆ ಇವೆಲ್ಲ. ಎಂತದಾದ್ರೂ ಮಾಡ್ಕೊ ಸತ್ಕೊಂಡು, ನಾ ಎಂತ ಹೇಳಕ್ ಹೋಗಲ್ಲ. ಸುಶೀಲಾ, ಒಂದ್ ಕಪ್ ಕಾಫಿ ಮಾಡ್ಕೋಬಾ ಕಣೆ, ಸುಸ್ತಾಗಿ ಹೋಗ್ಯದೆ. ಲಗುನ್ ಮಾಡ್ಕೊ ತಗೋಬಾ. ಆತು. 3 ಹೊತ್ತದು ಅವ್ರ ಸಂತಿ ಪುರಾಣ ಹೇಳ್ಕೊಂತ ಕುಂತ್ಕೊಳ್ಳೋದು. ಮನೆ ಕೆಲಸ ಎಂತ ಬೇಡ. ಮನೆ ಬಂದ್ಕೊ ಕಾಫಿ ಮಾಡ್ಕೊಡೋದು, ತಿಂಡಿ ಮಾಡ್ಕೊಡೋದು, ಇದೇ ಆಗೋತು ನನ್ ಬಾಳು. ಏನಂತ ಕುಂತ್ಕೊಂತ ನಾನು ಇವಕ್ಕೆ. ಲಗುನ್ ತಗೋಬಾರೆ. ಹಾ ತಂದೆ. ತಗೋ ಹೋಗಲ್ಲ ಅಂದ್ರೆ ಅದಕ್ಕೂ ಬಯಸ್ಕೊ ಸಾಯ್ಬೇಕು. ನನ್ನ ಹಣೆ ಬರ ಕೇಳೋ ಗತಿ ಇಲ್ಲ. ಎಂತ ಸಾಯೋದು. ಹೊಡ್ಕೊ ಬಂದಿದ್ದು ಇಷ್ಟು ನಾನು. ಓಯ್, ಗಣಪತಿ ಎಲ್ರು? ಮತ್ತೆ ನಿಮ್ಮಲ್ಲಿ ಎಂತ ವಿಶೇಷ? ನಮ್ಮಲ್ಲಿ ಇದೆ ಕಣ್ರಿ, ದಿನಾ ಒಂದಲ್ಲ ಒಂದು ಇರೋದಿಲ್ಲ. ಇವ್ರ ಕಷ್ಟ ನಂಗೆ ತಪ್ಪಲ್ಲ, ನನ್ನ ಬೈಗಳು ಇವ್ರಿಗೆ ತಪ್ಪಲ್ಲ. ಅಷ್ಟೇ ಆಗಿ ಹೋಗ್ಯದೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ? ಹಂಗೆ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಜಾಸ್ತಿ ಮಂದಿಗೆ ವಿಡಿಯೋ ಶೇರ್ ಮಾಡಿ ಆಯ್ತಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಾವೆಲ್ಲರೂ. ಬರ್ತೀವಿ.